ಕಳೆದ ವರ್ಷದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿತ್ತು. ಏಕಾಏಕಿ ನೂರಾರು ವಿಡಿಯೋಗಳು ವೈರಲ್ ಆಗಿದ್ವು. ಇದೀಗ ಪ್ರಜ್ವಲ್ ರೇವಣ್ಣ ಅವರನ್ನೇ ಮೀರಿಸುವಂತಹ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಮಹಿಳಾ ರಾಜಕಾರಣಿಯೋರ್ವರ ಪುತ್ರನ ವಿಡಿಯೋಗಳು ವೈರಲ್ ಆಗಿರುವಂಥದ್ದು. ಬಿಜೆಪಿ ನಾಯಕಿಯ ಪುತ್ರನ ನೂರಾರು ಆಕ್ಷೇಪಾರ್ಹ ವಿಡಿಯೋಗಳು ವೈರಲ್ ಆಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಹಾಗೆ ಮಾಜಿ ಸಚಿವರಾದಂತಹ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಈಗ ಮತ್ತೆ ಮಾರ್ದನಿಸ್ತಾ ಇದೆ. ಅದಕ್ಕೆ ಕಾರಣ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರು ತಮ್ಮ ರಾಜ್ಯದಲ್ಲಿ ನಡೆದಿರುವಂತಹ ಬಿಜೆಪಿ ನಾಯಕಿಯ ಮಗನ ಆಕ್ಷೇಪಾರ್ಹ ಕೆಲಸದ ಮೂಲಕವಾಗಿ ಪ್ರಜ್ವಲ್ ರೇವಣ್ಣರನ್ನೇ ಮೀರಿಸಿದ್ದಾನೆ ಅನ್ನೋ ಸಂಗತಿಯನ್ನ ಬಯಲು ಮಾಡಿದ್ದಾರೆ. ಇಷ್ಟು ದಿನಗಳವರೆಗೆ ಕಾನೂನು ನಿರ್ವಹಣೆ, ಬುಲ್ಡೋಜರ್, ಗ್ಯಾಂಗ್ಸ್ಟರ್ಗೆ ಅದೇ ಭಾಷೆಯಲ್ಲಿ ಉತ್ತರ ನೀಡುವ ಮೂಲಕ ಭಾರೀ ಸದ್ದು ಮಾಡ್ತಾ ಇದ್ದಂತಹ ಉತ್ತರ ಪ್ರದೇಶದಲ್ಲಿ ಇದೀಗ ಕಾಮಕಾಂಡ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ. ಮಣಿಪುರಿ ಜಿಲ್ಲೆಯ ಮಹಿಳಾ ಬಿಜೆಪಿ ಅಧ್ಯಕ್ಷೆ ಸೀಮಾ ಗುಪ್ತಾ ಅವರ ಪುತ್ರ ಶುಭಂ ಗುಪ್ತಾ ಅವರ ಅಶ್ಲೀಲ ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಬರೋಬ್ಬರಿ 130ಕ್ಕೂ ಹೆಚ್ಚು ವಿಡಿಯೋಗಳು ವೈರಲ್ ಆಗಿದೆ. ಹಾಗೆ ಹಲವು ಯುವತಿಯರ ಜೊತೆಗಿನ ಈ ವಿಡಿಯೋ ಇದೀಗ ಉತ್ತರ ಪ್ರದೇಶದಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಶುಭಂ ಗುಪ್ತಾ ಅವರು ಕೆಲ ವರ್ಷಗಳ ಹಿಂದೆ ಮದುವೆ ಆಗಿದ್ದಾರೆ. ಆದರೆ ಸಂಬಂಧ ಹಳಸಿತ್ತು. ಶುಭಂ ಗುಪ್ತಾ ಪತ್ನಿ ಜೊತೆಗೆ ಸದಾ ಜಗಳ ಆಡ್ತಿದ್ರು ಅನ್ನೋದು ಕೂಡ ತಿಳಿದು ಬಂದಿದೆ. ಈ ಕಾಟವನ್ನು ತಾಳಲಾರದೆ ಇದೀಗ ಪತಿ ಶುಭಂ ಗುಪ್ತಾ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಕಳೆದ 4 ವರ್ಷಗಳಿಂದ ಪತ್ನಿ ಮೇಲೆ ಹಲ್ಲೆ, ಕಿರುಕುಳ ನೀಡ್ತಾ ಇದ್ದಂತಹ ಗುಪ್ತಾ ಇತ್ತೀಚೆಗೆ ಪತ್ನಿಗೆ ಸಿಗರೇಟ್ನಿಂದ ಸುಟ್ಟಿದ್ದ. ಈ ಕುರಿತು ಪತ್ನಿ ಪೊಲೀಸ್ ಠಾಣೆಗೆ ಕರೆ ಮಾಡಿ ದೂರನ್ನು ಕೂಡ ನೀಡಿದ್ರು. ಆದರೆ ಬಿಜೆಪಿ ನಾಯಕಿ ಪುತ್ರನಾಗಿದ್ದ ಕಾರಣ ಈ ವಿಚಾರ ಎಲ್ಲೂ ಕೂಡ ಬಹಿರಂಗ ಆಗಲೇ ಇಲ್ಲ. ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋ ಮಾಹಿತಿ ಕೂಡ ಬಯಲಾಗಿದೆ. ಪೊಲೀಸರ ಮೇಲೆ ಇದೀಗ ಬಹುದೊಡ್ಡ ಆರೋಪ ಕೇಳಿ ಬಂದಿದೆ. ಇಷ್ಟು ಮಾತ್ರ ಅಲ್ಲ, ಶುಭಂ ಗುಪ್ತನ ಇನ್ನಷ್ಟು ಕರಾಳ ಮುಖ ಅನಾವರಣ ಆಗಿದೆ. ಕಳೆದ ಹಲವು ದಿನಗಳಿಂದ ಪತ್ನಿಗೆ ತನ್ನ ಸಾಹಸ ಪ್ರದರ್ಶನದ ವಿಡಿಯೋವನ್ನು ಬಲವಂತವಾಗಿ ಪತ್ನಿಗೆ ತೋರಿಸ್ತಿದ್ದ ಅಂತ ಸ್ವತಃ ಪತ್ನಿ ಆರೋಪಿಸಿದ್ದಾರೆ. ಮಾನಸಿಕ ಕಿರುಕುಳವನ್ನು ನೀಡ್ತಾ ಇದ್ದ, ಈ ಅಶ್ಲೀಲ ವಿಡಿಯೋಗಳನ್ನು ಬಲವಂತವಾಗಿ ತೋರಿಸ್ತಾ ಇದ್ದ. ಆ ಮೂಲಕವಾಗಿ ಆತನಿಂದ ದೂರ ಆಗಬೇಕು, ಹಾಗೆ ಮಾನಸಿಕ ಹಿಂಸೆಯನ್ನು ಅನುಭವಿಸುವಂತೆ ಮಾಡಬೇಕು. ಆಗ ಪತ್ನಿ ತಾನಾಗಿಯೇ ದೂರ ಹೋಗ್ತಾಳೆ ಅನ್ನೋದು ಶುಭಂ ಗುಪ್ತಾ ಲೆಕ್ಕಾಚಾರ. ಅದಕ್ಕಾಗಿ ಈ ರೀತಿಯಾಗಿ ಮಾನಸಿಕ ಕಿರುಕುಳ ನೀಡುವಂತಹ ಕೃತ್ಯಕ್ಕೆ ಮುಂದಾಗಿದ್ದ. ಇದೀಗ ಪತಿಗೆ ರಾಜಕೀಯ ಹಿನ್ನೆಲೆ ಇರುವಂತಹ ಕಾರಣ ನನ್ನ ಹೋರಾಟ, ದೂರು ಯಾವುದು ಮಾನ್ಯವಾಗಲಿಲ್ಲ ಅಂತ ಪತ್ನಿ ಆರೋಪವನ್ನು ಮಾಡ್ತಿದ್ದಾಳೆ. ಇನ್ನು ಪತ್ನಿ ಹಾಗೂ ಪತಿ ನಡುವಿನ ಗಲಾಟೆ ಬಹಿರಂಗವಾದ ಬೆನ್ನಲ್ಲೇ ಈತನ 130 ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇತ್ತೀಚೆಗೆ ಪತಿ ಬೇರೊಬ್ಬಳ ಜೊತೆಗೆ ಸಂಬಂಧವನ್ನು ಹೊಂದಿರೋದಾಗಿಯೂ ಹೇಳ್ಕೊಂಡಿದ್ದ ಅಂತ ದೂರಿದ್ದಾಳೆ. ಗರ್ಲ್ ಫ್ರೆಂಡ್ ಜೊತೆಗಿರುವಂತಹ ವಿಡಿಯೋಗಳನ್ನು ಪತ್ನಿಗೆ ತೋರಿಸಿ ಕಿರುಕುಳವನ್ನು ನೀಡಿದ್ದ. ಇದೀಗ ದಿಢೀರಂತ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಸ್ಪಷ್ಟವಾದಂತಹ ಉತ್ತರ ಸಿಕ್ಕಿಲ್ಲ. ಶುಭಂ ಗುಪ್ತಾ ಹೊಸ ಗೆಳತಿಯೇ ಈ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾಳೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಆತನ ತಾಯಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷೆ ಸೀಮಾ ಗುಪ್ತಾ ಅವರು ಈ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ನಾಟ್ ರೀಚಬಲ್ ಆಗಿದ್ದಾರೆ. ಫೋನ್ಗೂ ಕೂಡ ಸಿಗ್ತಾ ಇಲ್ಲ, ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಇತ್ತ ಶುಭಂ ಗುಪ್ತಾ ಕೂಡ ನಾಪತ್ತೆಯಾಗಿದ್ದಾನೆ. ಇದೀಗ ಶುಭಂ ಗುಪ್ತಾ ಪತ್ನಿ ಮಾಧ್ಯಮಕ್ಕೆ ತನ್ನ ಅಳಲನ್ನು ತೋಡಿಕೊಂಡಿದ್ದಾಳೆ. ಇನ್ನು ಈ ಘಟನೆ ಸಂಬಂಧ ಮಣಿಪುರಿ ಜಿಲ್ಲಾ ಬಿಜೆಪಿ ಮೌನಕ್ಕೆ ಜಾರಿದೆ. ಆದರೆ ಸಮಾಜವಾದಿ ಪಾರ್ಟಿ, ಕಾಂಗ್ರೆಸ್ ಹಾಗೆ ಬಹುಜನ್ ಸಮಾಜ್ ಪಾರ್ಟಿ ಹೀಗೆ ಹಲವು ಬಿಜೆಪಿಯ ವಿರೋಧಿ ಪಕ್ಷಗಳು ಸೇರಿದಂತೆ ಹಲವು ವಿಪಕ್ಷಗಳು ಆಡಳಿತ ಪಕ್ಷವನ್ನು ಟಾರ್ಗೆಟ್ ಮಾಡಿದೆ. ಬಿಜೆಪಿ ನಾಯಕರ ಮುಖವಾಡ ಕಳಚ್ತಾ ಇದೆ. ಇದು ಸಭ್ಯ ಶಿಸ್ತಿನ ನಾಯಕರ ಅಸಲಿ ಮುಖ ಅಂತ ಸಮಾಜವಾದಿ ಪಾರ್ಟಿ ಈ ಘಟನೆಗೆ ಪ್ರತಿಕ್ರಿಯಿಸ್ತಾ ಇದೆ. ಇದೀಗ ರಾಜಕೀಯ ಹೋರಾಟಕ್ಕೂ ಇದು ವೇದಿಕೆ ಆಗಿದೆ. ಬಿಜೆಪಿ ವಿರುದ್ಧವಾಗಿ ವಿಪಕ್ಷ ನಾಯಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬಿಜೆಪಿ ನಾಯಕರು ಅಧಿಕಾರವನ್ನು ಬಳಸಿ ಹೆಣ್ಣು ಮಕ್ಕಳ ಶೋಷಣೆಯನ್ನು ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿದೆ. ಈ ಘಟನೆ ಈಗ ಯುಪಿ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಮೇನ್ಪುರಿಯ ಪ್ರಮುಖ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಖುದ್ದು ಶುಭಂ ಗುಪ್ತಾ ತೆಗೆಸಿಕೊಂಡಿರುವಂತಹ ವಿಡಿಯೋಗಳು ಅವನ ಅಸಲಿ ಮುಖವನ್ನು ಬಿಚ್ಚಿಟ್ಟಿದೆ. ಹಲವು ಮಹಿಳೆಯರೊಂದಿಗೆ ಅತ್ಯಂತ ಆಕ್ಷೇಪಾರ್ಹ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿರುವಂತಹ ಶುಭಂ ವಿಡಿಯೋಗಳು ಯುಪಿ ರಾಜಕಾರಣದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿವೆ. ಈ ಶುಭಂ ಗುಪ್ತಾ ಪತ್ನಿ ಶೀತಲ್ ಜೊತೆಗೂ ಗಲಾಟೆಯನ್ನು ಮಾಡಿಕೊಂಡಿದ್ದ ಅನ್ನೋ ವಿಚಾರ ಬಯಲಾಗಿದೆ. ಇತ್ತೀಚೆಗೆ ತನ್ನ ಗಂಡ ಸ್ಯಾಡಿಸ್ಟ್ ಅಂತ ಶೀತಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆತ ತನ್ನೊಂದಿಗೆ ಅಸಹಜ ಲೈಂಗಿಕ ಶೃಂಗಾರವನ್ನು ಬಯಸ್ತಾ ಇದ್ದ, ಸಿಗರೇಟ್ನಿಂದ ಸುಡ್ತಾ ಇದ್ದ ಅಂತ ಬಹಿರಂಗವಾಗಿ ಆರೋಪಿಸಿದ್ದಾರೆ. ಈ ಬಗ್ಗೆ ಪತಿಯ ಮೇಲೆ ಶೀತಲ್ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಳು. ಈ ರೀತಿಯಾಗಿ ದೂರು ದಾಖಲಾದ ಮೇಲೆಯೇ ಈ ವಿಡಿಯೋಗಳು ವೈರಲ್ ಆಗಿದೆ, ಲೀಕ್ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ. ಇನ್ನು ಖುದ್ದು ಶೀತಲ್ ಹೇಳೋ ಪ್ರಕಾರವಾಗಿ ಇಂತಹ ವಿಡಿಯೋಗಳನ್ನು ಶುಭಂ ಗುಪ್ತಾ ತನ್ನ ಪತ್ನಿಗೆ ಬಲವಂತವಾಗಿ ತೋರಿಸ್ತಿದ್ದಂತೆ. ಅಷ್ಟೇ ಅಲ್ಲ, ಆಕೆಯ ವಿಡಿಯೋಗಳನ್ನು ಸಹ ಚಿತ್ರೀಕರಿಸ್ತಾ ಇದ್ದಂತೆ. 4 ವರ್ಷಗಳ ಕಾಲ ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ಕೊಡ್ತಿದ್ದ ಅಂತಲೂ ಶೀತಲ್ ದೂರಿದ್ದಾರೆ. ಇನ್ನು ವೈರಲ್ ಆಗಿರುವಂತಹ ವಿಡಿಯೋಗಳ ಮಾಹಿತಿಯನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವಂತಹ ಅಖಿಲೇಶ್ ಯಾದವ್ ಕರ್ನಾಟಕದಲ್ಲಿನ ಪ್ರಜ್ವಲ್ ರೇವಣ್ಣ ಅವರನ್ನು ಶುಭಂ ಗುಪ್ತಾ ಹಿಂದಿಕ್ಕಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ.
ಒಟ್ಟಾರೆಯಾಗಿ ಯುಪಿ ರಾಜಕಾರಣದಲ್ಲಿ ಈಗ ಬಿರುಗಾಳಿ ಎದ್ದಿದೆ ಅಂತ ಹೇಳ್ಬೋದು.